1700 ಕೋಟಿ ರೂಪಾಯಿ ಸುಮಾರು 150 ಕಿಲೋಮೀಟರ್ ಹೊಸ ರೋಡ್ ಮಾಡಲಿಕ್ಕೆ ಮಾಡಿದೀವಿ. ಪರ್ಮನೆಂಟ್ ಆಗಿ ಇದೊಂದು ಸೊಲ್ಯೂಷನ್ಸ್. ಇದಕ್ಕೆ ನಾನು ಎಷ್ಟು ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ ಅಂತಂದ್ರೆ ಪಬ್ಲಿಕ್ ಇನ್ವೈಟ್ ಮಾಡಿದೆ. ಯಾರು ಎಲ್ಲರೂ ಗುಂಡಿ ನೋಡಿದ್ರೆ ನೀವು ಗುಂಡಿ ತೋರಿಸ್ಬಿಟ್ಟು ನಮ್ಗೆ ಹಾಕಿ, ನೀವು ಪೋಸ್ಟ್ ಮಾಡಿ BBMP ಗೆ ಹಾಕಿ ಅಂತ. ಯಾರು ಆ ರೀತಿ ಮಾಡ್ತಾರೆ ಹೇಳಿ ಇಡೀ ದೇಶದಲ್ಲಿ? ಐ ಟುಕ್ ದಟ್ ಇನಿಷಿಯೇಟಿವ್. ಪಬ್ಲಿಕ್, ಯಾಕೆಂದ್ರೆ ಪಾಪ ಅವ್ರ ತೊಂದರೆ ಅವ್ರು ಕೇಳ್ತಾರೆ, ತಪ್ಪೇನಿಲ್ಲ ಗುಂಡಿದು. ಸೊ ಅದಕ್ಕೆ ಪಬ್ಲಿಕ್ ಮಾಡಿ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟು ನೀವೇನಾದ್ರು ಗುಂಡಿ ಇತ್ತು ಅಂದ್ರೆ ಒಂದು ಫೋಟೋ ಹೊಡೆದ್ಬಿಟ್ಟು ನೀವು ಲೋಡ್ ಮಾಡಿ ಅಂತ ಕೂಡ ಹೇಳಿದೀನಿ. ಸೊ ಹಂಗೆ ಸುಮಾರು ಮುಚ್ಚೋಕೆ ಪ್ರಯತ್ನ ಮಾಡಿದ್ವಿ. ಇನ್ನ ದಟ್ ಇಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಹೋಗ್ತಾ ಇದೆ. ಇನ್ನ ಬೇಕಾದಷ್ಟು ಕೆಲಸಗಳು ಕೂಡ ಎಲ್ಲ ಆಗ್ತಾ ಇದೆ. ಈ ಸ್ಕೈಡೆಕ್ ಬಗ್ಗೆ ಒಂದು ಪ್ರಸ್ತಾವನೆ ಮಾಡಿದೆ. ಅವರು ಎಲ್ಲ ಸೇರಿ ಒಪ್ಪಿಗೆ ಕೊಟ್ಟಿದ್ರು. ಎಮ್ಗೆಪುರ ಅಥವಾ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ರು. ಬಟ್ ಅಲ್ಲಿ ನನಗೆ ಇವರು ಪರ್ಮಿಷನ್ ಕೊಡಲಿಲ್ಲ, ನಮ್ಮ ನೈಸ್ ಅವರು. ಸೊ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನನಗೂ ಅವ್ರಿಗೂ ಜಗಳ ಆಯ್ತು. ಫಸ್ಟ್ NOC ಕೊಡ್ತೀನಿ ಅಂತ ಹೇಳಿದ್ರು, ಅವ್ರದ್ದೇ ಜಾಗದಲ್ಲಿ ಮಾಡಬೇಕು ಅಂತಿದೆ. ಈಗ ಕೆಂಪೇಗೌಡ ಲೇಔಟ್ಗೆ ತಗೊಂಡು ಹೋಗಿದ್ದೀನಿ. ಆಲ್ಮೋಸ್ಟ್ ಟೆಂಡರ್ ಎಲ್ಲ ಒಂದು ಸ್ಟೇಜ್ಗೆ ಬರ್ತಾ ಇದೆ. ಅವ್ರು ಯಾರೋ ಒಬ್ರಿಗೆ ಕೊಟ್ಟಿದ್ದೀವಿ. ಅದಕ್ಕೆ ಅವ್ರಿಗೆ ಜಾಗ ಕೂಡ BDAಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ. BDA ಇನ್ನೊಂದು ತಪ್ಪು ಮಾಡಿಬಿಟ್ಟೆ, ನಾನು ಪಬ್ಲಿಕ್ಗೆ ಹೇಳ್ಬೇಕಾಯ್ತು ನೀವು. ಯಾಕೆಂದ್ರೆ ಇವರು ಏರ್ಫೋರ್ಸ್ ಅವರು HAL ಅವರು ಅವ್ರು ಇಷ್ಟು ಕಿಲೋಮೀಟರ್ ದೂರ ಇರಬೇಕು ಅಂತ ಹೇಳ್ಬಿಟ್ರು. ಇಲ್ಲ ಅಂದ್ರೆ ನಮ್ಗೆ ಒಳ್ಳೆ NGF ಜಾಗನೂ ಇತ್ತು, ಫಸ್ಟ್ ಕ್ಲಾಸ್ ಆಗಿತ್ತು, ಮೆಟ್ರೋನು ಪಕ್ಕದಲ್ಲಿ ಇತ್ತು. ಅವರು ಮಿನಿಮಮ್ ಇಷ್ಟು ಕಿಲೋಮೀಟರ್ ನೀವೇನು ಕಟ್ಟಂಗಿಲ್ಲ ಅಂತ ಹೇಳಿ 260 ಮೀಟರ್ಗೆ ನಮಗೆ ರೆಸ್ಟ್ರಿಕ್ಷನ್ಸ್ ಮಾಡಿದ್ರು. ಸೊ ಅದಕ್ಕೆ ನಾವು ವಿಧಿನೇ ಇಲ್ಲ, ಯೂನಿವರ್ಸಿಟಿ ಹತ್ರ ಹೋಗ್ಬೇಕಾಯ್ತು. ನಮ್ಮ ಎಜುಕೇಶನ್ ಮಿನಿಸ್ಟರ್ ಪರ್ಮಿಟ್ ಮಾಡಲಿಲ್ಲ. ಅದಕ್ಕೆ ಅಲ್ಲಿ ಯೂನಿವರ್ಸಿಟಿಲೆಲ್ಲ ಗಲಾಟೆ ಆಗ್ತದೆ, ಸುಮ್ಮನೆ ಬೇಡ ಅಂತ ಹೇಳಿ ಒಂದು 15 ಎಕರೆ ಸಾಕಾಗಿತ್ತು ನಮಗೆ ಮೆಟ್ರೋ ಪಕ್ಕ. ಸೊ ಈಗ ನಾವು ಕೆಂಪೇಗೌಡ ನಮ್ಮ ಇವರ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೀವಿ. ಅಲ್ಲೂ ಹೆಚ್ಚು ಕಮ್ಮಿ ಈಗಾಗಲೇ ಒಂದು ಸ್ಟೇಜ್ಗೆ ಬರ್ತಾ ಇದೆ. ಐ ಥಿಂಕ್ ಎಷ್ಟು ಜಲ್ದಿ ಆಗ್ತದೋ ಅಷ್ಟನ್ನ ಅದು ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಎರಡನೇದು ಏನಪ್ಪಾ ಅಂತಂದ್ರೆ ಈ ಹಾಸ್ಪಿಟಲ್ ವಿಚಾರ ಅವ್ರು ಏನು ಹೇಳಿದ್ದಾರೆ, ನಾನು ಕೆಲವು ಎಜುಕೇಶನ್ ವಿಚಾರ ಪ್ರಸ್ತಾವನೆ ಮಾಡಿದ್ದಾರೆ. ಈಗಾಗಲೇ A to B ಖಾತೆ ಬಗ್ಗೆ ಹೇಳಿದ್ದೀನಿ, BWSS ಬಗ್ಗೆ ನಾನು ಮಾತಾಡಿದ್ದೀನಿ. ಇವಕ್ಕೆಲ್ಲ ಕೂಡ ಮಾಡ್ತೀನಿ. ಇನ್ನೊಂದು ಲಾಸ್ಟ್ ಅಲ್ಲಿ ಇವರು ಪಾಪ ಮುಸ್ಲಿಂ ಮುನಿಸಿಪಲ್ ಬಾಂಡ್ 48,000 ಕೋಟಿ ಬೆಂಗಳೂರು ಜನಗಳ ಮೇಲೆ ತಲೆ ಮೇಲೆ ಹಾಕಿದ್ದೀರಾ. ಅದರದ್ದು ಇದರಲ್ಲೂ ಬಂದಿದೆ, ನಿಮ್ಮ ಇದರಲ್ಲಿ 5th ಸ್ಟೇಟ್ ಫೈನಾನ್ಸ್ ಕಮಿಷನ್ ಕರ್ನಾಟಕ ಇದರಲ್ಲಿ ಹಾಕಿದ್ದೀರಾ 48,000 ಕೋಟಿ ಜನರೇಟ್ ಮಾಡಕ್ಕೆ. ಗತಿ ಏನು? ಈಗ ನೀವು ಟನಲ್ ರೋಡ್ ಅಂತ ಅದಕ್ಕೆ ಒಂದಷ್ಟು ಹಾಕಿದ್ದೀರಾ, ಟನಲ್ ಕೊರಿತಾ ಇದ್ದೀರಾ. ಇದನ್ನು ಏನಾನ ಆಗ್ಬಿಟ್ರೆ ಎಷ್ಟು ದುಡ್ಡನ್ನ ಬರೋದು 5,000 ಆದಾಯ, 5,000 ಕೋಟಿ ರಾಜ್ಯ ಸರ್ಕಾರದಿಂದ ಏನ್ ಕೊಡ್ತಿದ್ದಾರೆ ಸರ್? ಇದು ಮತ್ತೆ 48,000 ಕೋಟಿ ಬಾಂಡ್ ಹಾಕ್ಬಿಟ್ರೆ ನಮ್ ಕತೆ ಏನು? ಬೆಂಗಳೂರವ್ರ ಕತೆ ಏನು? ಚಪ್ಪಡಿ ಹೇಳ್ದಂಗೆ ಆಗೋತದು ಬೆಂಗಳೂರು ಜನತಂದು ಹೇಳಿ. ರಾಜ್ಯ ಸರ್ಕಾರದಿಂದ ಹಣ ಇಲ್ಲ, ಕೊಡ್ತಾ ಇಲ್ಲ ಯಾವುದೇ ಕಾರ್ಪೊರೇಷನ್ಗೆ ರಾಜ್ಯ ಸರ್ಕಾರದ ಹಣ. ನೀವೇ ಸೂಚಿಸಕ್ಕೆ ಶುರು ಮಾಡಿದ್ರಿ ಇದನ್ನ ಸೆಂಟ್ರಲ್ ಗವರ್ಮೆಂಟ್ ಅವರು ಹೇಳ್ಬಿಟ್ಟಿದ್ದಾರೆ, ಇದನ್ನ ಬಾಂಡ್ ತಗೊಳ್ಳಿ ಹೇಳಿದ್ರ? ಹೌದೌದು, ನಿಮ್ಮ ಇದ್ರಲ್ಲೇ ಇತ್ತು. ಇಲ್ಲ ನೋಡಿ, 5th ಫೈನಾನ್ಸ್ ಇದರಲ್ಲಿ ನೀವೇ ಬುಕ್ ಪ್ರಿಂಟ್ ಮಾಡಿರೋದು. ನಿಮ್ಮಿಂದ ಬಂದದ್ದು ನಮ್ಗೆ ಬಂದಿದೆ. ಅದು ನಮ್ಮ ಯಾವುದೇ ಸರ್ಕಾರ ಇದುವರೆಗೆ ಬಾಂಡ್ಗೆ ಎಕ್ಸ್ಪರ್ಟ್ ಇರೋದು ಸಿದ್ದರಾಮಯ್ಯ. ಬಾಂಡ್ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಬಾಂಡ್, ಜೇಮ್ಸ್ ಬಾಂಡ್ ಅಲ್ಲ. 200 ಕೋಟಿ ಅವ್ರ ಹಿಂದೆ ಇದ್ದಾಗ 170 ಕೋಟಿ ತಗೊಂಡಿದ್ರು ಜನತಾದಳ ಇದ್ದಾಗ. ಅವಾಗ ನೀವು ಕಾಂಗ್ರೆಸ್ ಅವರು ನೀವು ವಿರೋಧ ಮಾಡಿ ವಾಕೌಟ್ ಮಾಡಿದ್ದೀರಾ. ನಾನು ದಾಖಲೆ ಕೊಡಿಸ್ತೀನಿ ನಿಮ್ಮ ಹತ್ರ. ಯಾಕೆ ವಾಕೌಟ್ ಮಾಡಿದ್ರಿ? ಬಾಂಡ್ಗಳ ವಿರೋಧಿ ಕಾಂಗ್ರೆಸ್ ಅಂತ ಹೇಳಿದ್ರಿ. ಈಗ ನೀವು ಪಕ್ಕದಲ್ಲಿ ಕೂತ್ಕೊಂಡು ಇನ್ನೂ ಅವ್ರೇನು ನಿಮಗೂ ಟ್ರಾನ್ಸ್ಫರ್ ಮಾಡಿಲ್ಲ, ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋ ಕನಸು ನನ್ಗೆ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂಥರ ಏನೋ ಒಂದು ಯಾವುದು ಯುಗಾದಿ ಬಂತು, ಹೊಸ ವರ್ಷ ಬಂತು, ನಿಮ್ಗೇನೋ ಹೊಸ ವರ್ಷ ಬರ್ತೈತೆ ಅಂತ ಅದು ಕಾಣ್ತಾ ಇಲ್ಲ. ಈ ಬಾಂಡ್ಗಳು ಹಿಂಗ್ ತಂದ್ಬಿಟ್ಟು ನಮ್ಮ ಮೇಲೆ ತಲೆ ಮೇಲೆ ಹಾಕೋದ್ರೆ ಬೆಂಗಳೂರು ಜನದ ಕತೆ ಏನಾಗ್ಬೇಕು ಸರ್? ನೀವೇ ಯೋಚನೆ ಮಾಡಿ. ನೀವು ಟನಲ್ ರೋಡ್ ಮಾಡ್ತೀರಾ, ಅದಕ್ಕೊಂದಷ್ಟು ತಗೊಂತೀರಾ ದುಡ್ಡು, ಅದಕ್ಕೊಂದು 25,000 30,000 ಕೋಟಿ ಬೇಕು. ಮತ್ತೆ ಪೆರಿಫಲ್ ರೋಡ್ಗೆ ನೀವು ಹೇಳಿದ್ದೀರಾ, ಅದಕ್ಕೊಂದು 25-30,000 ಕೋಟಿ ಬೇಕಾಗ್ತೈತೆ. ಡಬಲ್ ಡೆಕ್ಕರು, ಎಲಿವೇಟೆಡ್, ಆಮೇಲೆ ತಿರ್ಗೋದು ಗಿರ್ಗಿಟ್ಲೆ, ಅದೇನು ಹೇಳಿದ್ರಲ್ಲಪ್ಪ ಇವಾಗ ನನ್ಗೆ ಹೇಳಕ್ ಬರಲ್ಲ. ಗಿರ್ಗಿಟ್ಲೆ ನಮ್ಮ ಹಿಂದೆ ಸ್ಕೈ ಡೆಕ್ಕು, ಅದಕ್ಕೆ ಒಂದು ಏನ್ ಮಾಡ್ಬೇಕು ಸರ್ ನಾವು ಬೆಂಗಳೂರವರು? ನಮ್ ಕತೆ ಏನಾಗಬೇಕು? ಚಕ್ರದಲ್ಲಿ ಹಾಕಿ ಸುತ್ತಾಕ್ಸ್ಬಿಟ್ಟು